ಹೇಗೆ ದೋಸೆ ಬಂದ್ಬಿಡ್ತಾರೆ ಗುರು ನಮಸ್ಕಾರ. ನಮ್ಮ ನೀನು ಹಂಗೆ ಅಲ್ವಾ ಶೂಟಿಂಗ್ನ ಡೇ 2 ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಡಿಪಾರ್ಟ್ಮೆಂಟ್ಸ್ ಕವರ್ ಮಾಡಿದ್ವಿ. ಇವತ್ತು ಇನ್ನು ಮಿಕ್ಕಿದ ವರ್ಗಗಳನ್ನ ಇದು ಮಾಡೋಣ. ನಮ್ಮ ಸಂಗೀತ ಸಂಯೋಜಕರು ಸೂರಜ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಗುರು ಮನುಷ್ಯ ಮ್ಯೂಸಿಕ್ ಮಾಡ್ತೀನಿ ಅಂದ್ಬಿಟ್ಟು ಅವಳು ಗಿಟಾರ್ ಹಿಡ್ಕೊಂಡೇ ಮಲಗ್ಬಿಟ್ಟವನೆ. ಎಬ್ಬಿಸೋಣ ಮಾತ್ರ. ಈ ಫಿಲಮಲ್ಲಿ 5 ಸಾಂಗ್ ಸಖತ್ತಾಗಿ ಕೊಟ್ಟಿದ್ದಾರೆ. ಲೆಟ್ ಮೀ ವೇಕ್ ಹಿಮ್ ಅಪ್. ಮಾರ್ನಿಂಗ್ ಸರ್. ಹಾಯ್ ಸೂರಜ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲಿ ಬ್ರೋ ನೀವು? ಗುಡ್ ಆಫ್ಟರ್ನೂನ್. ಎಸ್ ಬ್ರೋ ಪ್ಲೀಸ್ ವೇಕಪ್. ಅಲ್ಲ ನಿಮ್ಮ ವೇಕಪ್ನು ನಾವು ಟ್ಯೂನಲ್ಲೇ ಮಾಡಿಸಿದ್ವಲ್ಲ, ನಮ್ಗೆ ಅದು ಖುಷಿ ಆಯಿತು. ಅದು ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಎಲ್ಲರೂ ಹಂಗೆ ಒಂದೊಂದು ಟ್ಯೂನಲ್ಲಿ ಒಬ್ಬೊಬ್ಬರು ಎಬ್ಬಿಸ್ತಾರೆ. ಫಸ್ಟ್ಲಿ ಈ ಫಿಲಮ್ಗೆ ಕೊಟ್ಟಿರೋ 5 ಸಾಂಗುವೆ ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು. ರಿಯಾಲಿಟಿಲಿಯೂ ಅದ್ಭುತವಾಗಿದೆ. ಎಲ್ಲನೂ ಹೆಂಗೆ ಕ್ಯಾಚ್ ಆಗಿದೆ ಅಂದರೆ ಬೇಗ ಬಾಯಿಗೆ ಬಂದ್ಬಿಡುತ್ತೆ ಸಾಂಗ್ಸು. 1-2 ಸಲ ಕೇಳ್ತಾ ಇದ್ದಂಗೆ ಸೂಪರಾಗಿ ನೆನ್ನೆ ಮಾಡಿದ ಸಾಂಗು ಅಷ್ಟೇ. ಹೆಂಗಿದೆ ಸರ್ ಅದು? ಜಿಗಿ ಜಿಕ್ಕ ಜಿಕ್ಕ ಜಿಗಿ ಜಿಕ್ಕ ಜಿಕ್ಕ. ಏನು ಟ್ಯೂನ್ ಸರ್ ಅದು? ಹೆಂಗೆ ಇದೆಲ್ಲ ಹೆಂಗೆ ಬರುತ್ತೆ ನಿಮಗೆ? ನಿಮ್ಮ ಡೈರೆಕ್ಟ್ರು ಕೂತು ನೀವು ಕೋಆರ್ಡಿನೇಷನ್ ಬರುತ್ತಾ? ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆ ಲೆವೆಲ್ಗೆ ಇದೆಯಾ ಡೈರೆಕ್ಟ್ರ್ ಜೊತೆಗೆ? ಇಲ್ಲ ಇಟ್ ಆಲ್ ಯೋರ್ ಕ್ರಿಯೇಟಿವಿಟಿನ ಹೌ ಡು ಯು? ಸೊ ಒಂದೊಂದು ಹಾಡ್ದು ಒಂದೊಂದು ಆ್ಯಕ್ಚುಲಿ ಕತೆ ಇದೆ. ಇನ್ನೂ ಸಿಂಪಲಾಗಿ ಹೇಳ್ಬೇಕು ಅಂದರೆ ಒಂದೇ ಒಂದು ಹಾಡು ಮಾತ್ರ ನಾನು ಸ್ಟುಡಿಯೋಲಿ ಕೂತ್ಕೊಂಡು ಪ್ರಾಪರಾಗಿ ಕಂಪೋಸ್ ಅಂತ ಮಾಡಿದ್ದು. ಇನ್ನೆಲ್ಲದು ಶೂಟಿಂಗ್ ಸೆಟ್ಟಿಗೆ ಬಂದ್ಬಿಟ್ಟು ಎಲ್ಲ ನಿಮ್ಗಳ ಜೊತೆಗೇನೆ ಕಂಪೋಸ್ ಆಗಿರೋದು. ಬರುತ್ತಾ ನಿಮ್ಗೆ ಎಲ್ಲ? ಅದು ನಂದು ಡೈರೆಕ್ಟರ್ದು ಹಿಂಗೆ ಕಣ್ಣಲ್ಲೇ ಫುಲ್ ಎಲ್ಲ ಮಾತಾಡ್ಕೊಂಡು ಅಲ್ಲಿ ಆ ಕಡೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟೇಕ್ ನಡೀತಾ ಇರುತ್ತೆ. ಹಿಂದ್ಗಡೆ ಒಂದ್ ರೂಮಲ್ಲಿ ಕೂತ್ಕೊಂಡು ನಾನ್ ಮಾಡ್ತಾ ಇರ್ತೀನಿ. ಆ ಥರನೂ ಆಗಿದೆ. ಸೊ ನೀವು ಅಲ್ಲಿ ಬಂದು ಆ ಫೀಲ್ ತಗೊಂಡು ಆ ಸಿಚುವೇಶನ್ ಏನಾಗ್ತಾ ಇದೆ, ಸಾಂಗ್ ಐ ಮೀನ್ ಶೂಟಿಂಗ್ ಹೆಂಗ್ ನಡೀತಾ ಇದೆ ಅದು ನೋಡ್ಕೊಂಡು ಬೇಸ್ಡ್ ಆನ್ ಮೇಲೆ ಐಡಿಯಾ ಮಾಡಿ ಅಲ್ಲಿ ಸಡನ್ ಆಗಿ ಸಾಂಗ್ ಬರುತ್ತೆ, ನಿಮ್ಗೆ ಟ್ಯೂನ್ ಬರುತ್ತೆ. ಅಂದ್ರೆ ಏನಾಗಿದೆ, ಫಸ್ಟು 1-2-3 ಸತಿ ನಾನು ಕಳಿಸ್ದೆ. ಓಕೆ ಆಗ್ಲಿಲ್ಲ. ಕೊನೆಗೆ ಶೂಟಿಂಗ್ ಸೆಟ್ಟಿಗೆ ಬಂದೆ. ಅದ್ ಬಿಡಿ ಮನೋಜ್ ಅವ್ರು ನೀವು ಹೇಳ್ದಂಗೆ ಏಕ್ದಮ್ ಏನು ಓಕೆ ಮಾಡಲ್ಲ ಅವರು. ಸೊ ಶೂಟಿಂಗ್ ಸೆಟ್ಟಿಗೆ ಬಂದೆ. ಸ್ಪಾಟಲ್ಲಿ ಮಾಡಿದ್ ಒಂದ್ಸತಿ ಯಾವಾಗ ಕಚ್ಕೊಂತೋ ಈ ಫಾರ್ಮುಲಾ ವರ್ಕ್ ಆಗತ್ತೆ ಅಂದ್ಬಿಟ್ಟು ಎಲ್ಲ ಸಾಂಗ್ಸ್ನು ಎತ್ಕೊಂಡ್ಬಂದು ಇಲ್ಲೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಈಸಿಯಾಗಿ ಒಂದೊಂದೇ ಶಾರ್ಟಲ್ಲಿ ಎಲ್ಲಾದು ಕ್ಲಿಯರ್ ಆಯ್ತು. ಲವ್ಲಿ. ಆಕ್ಚುಲಿ ಬೆಸ್ಟ್ ಐಡಿಯಾ ಮಾಡಿದ್ದೀರಾ ಸರ್. ನೀವು ಬಂದು ನಮ್ಮ ಫಿಲಮಲ್ಲಿ ಕ್ಯಾಮಿಯೋ ಕೂಡ ಮಾಡಿದ್ದಾರೆ. ಇಸ್ ಗುಡ್ ಆಕ್ಟರ್ ಆಸ್ ವೆಲ್. ಅವ್ರೇನು ನುಡಿಸ್ತಾರಲ್ಲ ಅದನ್ನ ಇಟ್ಕೊಂಡು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಏನು ಅನ್ಸುತ್ತೆ ಸರ್ ಫಿಲಮ್ ಬಗ್ಗೆ ನೋಡ್ತಾ ಇದ್ದೀರಲ್ಲ? ಲೈಕ್ ನಮ್ಮ ಸಿನಿಮಾ ಆ್ಯಕ್ಚುಲಿ ಇಟ್ಸ್ ವೆರಿ ವೆರಿ ಪ್ರಾಮಿಸಿಂಗ್. ಯಾವುದೋ ಹೊಸಬ್ರು ಮಾಡ್ದಂಗಂತೂ ಖಂಡಿತವಾಗ್ಲೂ ಇಲ್ಲವೇ ಇಲ್ಲ. ಇದರಲ್ಲಿ ಯಾರು ಆ್ಯಕ್ಚುಲಿ ಹೊಸಬ್ರು ಇಲ್ಲವೂ ಇಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ಎಕ್ಸೆಪ್ಟ್ ಫಾರ್ ರಾಹುಲ್. ನಮ್ಮ ಡೆಬ್ಯೂ ಬಿಟ್ಟರೆ ಅವ್ರದ್ದು ಹೀರೋ ಅವ್ರದ್ದು ಡೆಬ್ಯೂ ಬಿಟ್ಟರೆ ಇನ್ಯಾರ್ದು ಡೆಬ್ಯೂ ಅನ್ನೋ ಲೆಕ್ಕಕ್ಕೆ ಇನ್ಯಾರ್ದು ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಇರೋರೇ ಇದ್ದಾರೆ. ಬಟ್ ಯಾರ್ದು ಕೂಡ ಕೆಲಸ ಡೆಬ್ಯೂ ಥರ ಇಲ್ಲ. ಯಾವುದು ಕೂಡ ಆ್ಯಕ್ಚುಲಿ ನಿಮಗೆ ಹೊಸದಾಗಿ ನಿಮಗೆ ಹೊಸಬ್ರು ಬಂದು ಏನೋ ಟ್ರೈ ಮಾಡಿದ್ದಾರೆ ಅಥವಾ ಓಕೆ ಇದೆಲ್ಲ ಇಲ್ಲವೇ ಇಲ್ಲ. ವಾವನ್ನಕ್ಕೆ ಏನು ಬೇಕೋ ಪ್ರತಿಯೊಂದು ಡಿಪಾರ್ಟ್ಮೆಂಟು ಹಂಗೆ ಕೆಲಸ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಉಳಿದಿದ್ದನ್ನು ಥಿಯೇಟ್ರಲ್ಲೇ ನೋಡಲಿ ಅಂತ ಹೇಳ್ತೀನಿ. ಲವ್ಲಿ ಸರ್, ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಪ್ಲೀಸ್ ಮಲ್ಕೊಳ್ಳಿ. ನೀವು ದಯವಿಟ್ಟು ಮಲ್ಕೊಳಕ್ಕೆ ಚೆನ್ನಾಗಿ ಯೋಚನೆ ಮಾಡ್ತೀರ ಅಂತ ನಮ್ಗೆ ಗೊತ್ತಾಯಿತು. ಆರಾಮಾಗಿ ಇನ್ನೊಂದು ಒಳ್ಳೊಳ್ಳೆ ಟ್ಯೂನ್ಸ್ಗಳು ಹಾಕಿ ನಮ್ಮ ಮುಂದೆ ಬರೋ ಫಿಲಮ್ಸ್ಗಳು ನಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಕೊಡಿ. ಆಮೇಲೆ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, ರೀಸೆಂಟ್ಲಿ ಎಂಗೇಜ್ ಆಗಿದ್ದೀರಾ. ಥ್ಯಾಂಕ್ ಯು. ವೆಲ್ಕಮ್ ಟು ದ ಕ್ಲಬ್. ಆ್ಯಂಡ್ ವಿಶಿಂಗ್ ಯು ಆಲ್ ದ ಸಕ್ಸಸ್ ಆ್ಯಂಡ್ ಜಾಯ್ ಇನ್ ಲೈಫ್ ಸರ್. ಥ್ಯಾಂಕ್ ಯು. ಇದನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಶೂಟಿಂಗ್ ಅಂತ ಬಂದ್ಬಿಡೋದು, ಈ ಥರ ಮಲ್ಕೊಳ್ಳೋದು. ಹಾಂ, ಇವರು ಸುದ್ದಿ ಸೈಕಲ್ ರೇಣು ಅಂತ, ಇನ್ನೊಬ್ಬ ನನ್ನ ಫ್ರೆಂಡ್ ಕ್ಯಾರೆಕ್ಟ್ರು ವರ್ಷಿತ್ ಅಂತ. ಏನು ನನ್ನ ಮಕ್ಕಳಪ್ಪ. ಅವಳನ್ನ ಎಲ್ಲಿಟ್ಕೊಂಡಿದ್ದೀನಿ ಸರ್? ನಮ್ಮ ರಾಜ ಹುಲಿ ಫಿಲಮಲ್ಲಿ ಸರ್ ಇಲ್ಲಿಟ್ಕೊಂಡಿದ್ದೀನಿ ಸರ್, ಇಲ್ಲಿಟ್ಕೊಂಡಿದ್ದೀನಿ ನೋಡಿದ್ದೀರಲ್ಲ. ವಿ ವೆಲ್ಕಮ್ ಗಿರಿ ಸರ್ ಆನ್ ಸೆಟ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ವೆರಿ ಹ್ಯಾಪಿ ಟು ಹೋಸ್ಟ್ ಯು. ಕಂಫರ್ಟಬ್ಲಿ ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನೀ ನನಗೆ ಅಲ್ವಾ ಫಿಲಮ್ ಬಗ್ಗೆ
ಲಾಸ್ಟ್ 3 ಶೆಡ್ಯೂಲಲ್ಲಿ ನೀವಿದ್ರಿ, ಐ ಮೀನ್ 3 ದಿನದಲ್ಲಿ ಇದ್ರಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಫಿಲಮ್ ಹೆಂಗೆ ಬಂತು? ಇಲ್ಲ, ನನ್ನ ಕ್ಯಾರೆಕ್ಟರ್ಗಿಂತ ಇಲ್ಲಿ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಎಲ್ಲರೂ ಹುಡುಗರೇ ಸೇರಿಕೊಂಡು ಮಾಡ್ತಿರೋದು. ಆಮೇಲೆ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಯಾರು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತೇನಿಲ್ಲ. ಆಮೇಲೆ ಸಿನಿಮಾ ಚೆನ್ನಾಗಿ ಮಾಡಲೇಬೇಕು ಅಂತ ಕಾನ್ಸಂಟ್ರೇಟ್ ಇಟ್ಟು ಮಾಡ್ತಿರೋದ್ರಿಂದ ನನಗೊಂಥರ ಒಂದು ಹೊಸ ಅನುಭವ. ಯಾಕಂದರೆ ಹೊಸಬ್ರ ಜೊತೆ ಮಾಡ್ಬೇಕಾದ್ರೆ ನಾವು ನಿಮ್ಮ ಥಾಟ್ಸ್ಗೆ ಬರಬೇಕಲ್ಲ, ನಾವು ನಮ್ಮ ಥಾಟ್ಸ್ಗೆ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಿಮ್ಮ ಥಾಟ್ ತುಂಬ ಚೆನ್ನಾಗಿದೆ ಪ್ರೋಸೆಸ್ಸು. ಆಮೇಲೆ ಎಸ್ಪೆಷಲಿ ನಾನು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು. ಪ್ಲೀಸ್. ಡೈರೆಕ್ಟ್ ಮಾಡೋದ್ರ ಜೊತೆಗೆ ರೈಟಿಂಗ್ ಮಾಡೋದ್ರಿಂದ ತುಂಬ ಈಸಿ ಆಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ ನಮಗೆ. ಸರ್ ಇನ್ನೊಂದು ಅದಕ್ಕೆ ಆ್ಯಡ್ ಮಾಡಬೇಕು ಅಂದರೆ 5 ಸಾಂಗು ಅವರೇ ಬರೆದಿದ್ದಾರೆ, ಇಡೀ ಫಿಲಮ್ ಅವ್ರು ಬರೆದಿದ್ದಾರೆ. ಅದಕ್ಕೆ ಅವ್ರಿಗೆ ಈಸಿ ಆಗ್ತಾರೆ. ಆ್ಯಂಡ್ ಈಸ್ ಆಲ್ಸೋ ಗುಡ್ ಆ್ಯಕ್ಟರ್ ಸರ್. ಗುಡ್. ಹೌದಾ? ಹೀರೋ ಮೆಟೀರಿಯಲ್ ಸರ್ ಅದು. ಹಂಗಾರೆ ಮಾಡ್ತಾರೆ ನೆಕ್ಸ್ಟು. ಖಂಡಿತ. ಇಲ್ಲ, ಅದೇ ಖುಷಿ ಆಯಿತು ನನಗೆ. ಯಾಕೆಂದರೆ ಏನೊಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಮಾಡೋಣ ಅಂತಾರಲ್ಲ, ಏನಪ್ಪ ಇದು ಅಂತ ಖುಷಿ ಆಯ್ತು ನನಗೆ. ಆಮೇಲೆ ಕ್ಯಾಮ್ರಾಮನ್ನು ಕೂಡ ಹೌದು, ಉದಯ್ ಇರಲಿಲ್ಲ ಅಂತ ಸರ್. ಒಳ್ಳೆ ಕೆಲಸಗಾರರು. ಖುಷಿ ಆಯಿತು. ನಿಮ್ಮ ಟೀಮೇ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ನಮ್ಮ ಟೀಮ್ಗೆ ನೀವು ಬಂದಿದ್ದು ಇನ್ನೂ ಖುಷಿ ಆಯ್ತು ಸರ್. ನಮ್ಮ ಫಿಲಮಲ್ಲಿ ನೀವು ಹೋಸ್ಟ್ ಮಾಡಿದ್ದು, ನಿಮ್ಮ ಕ್ಯಾರೆಕ್ಟ್ರು, ಆ ಐಪು, ಅದು ಮೋಸ್ಟ್ಲಿ ಅದು ನನಗೆ ಬರ್ತಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅದನ್ನು. ಅದಕ್ಕೆ ಹೇಳಲ್ವ ಸರ್, ಕ್ಯಾರೆಕ್ಟ್ರ್ ಬರೆಯೋದಕ್ಕೆ ಮುಂಚೆ ಇಮ್ಯಾಜಿನ್ ಮಾಡ್ಕೊಂಡು ಬರೆದ್ರೆ. ಹೌದು, ನಿಮ್ಮ ಅದೇ ಹೇಳಿದ್ರೆ ಹಂಗೆ ಬಂತು. ಅದು ಖುಷಿ ಆಯ್ತು ನನಗೆ. ಕೆಲಸ ಮಾಡಿದ ಖುಷಿ ಆಯಿತು, ಕ್ಯಾರೆಕ್ಟರ್ ಬಗ್ಗೆ ಖುಷಿ ಆಯಿತು. ಆಮೇಲೆ ಚೆನ್ನಾಗಿ ಬ್ಯಾನರ್ ಮಾಡಿಸಿದ್ರಿ. ಗಿರಿಯಣ್ಣ ಬ್ಯಾನರ್ ಸರ್, ಗೀ ಬಾಸ್ ಅಂತ ಫುಲ್ ಇದೇ ಹಾಕಿದೀವಿ ಸರ್ ನಾವು. ಹೌದಾ? ಒಳ್ಳೆ ಐಪ್ ಇದೆ ನಿಮಗೆ. ಫುಲ್ ಚೆನ್ನಾಗಿತ್ತು, ಮಜಾ ಆಯಿತು. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪ್ರಮೋಷನ್ಸ್ಗೆ ನಿಮ್ಮಿಂದ ತುಂಬ ಹೆಲ್ಪ್ ಆಗುತ್ತೆ. ಬರಬೇಕು, ನೀವು ನಮ್ಮ ಸೆಲೆಬ್ರಿಟಿ ಶೋಗೂ ಬರಬೇಕು. ಖಂಡಿತ ನಮ್ಮ ಜೊತೆ ಇರ್ಬೇಕು ಸರ್. ಇದ್ದೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನೀ ನನಗೆ ಅಲ್ಲವ ಫಿಲಮ್ ಸೆಟ್ಟಿಂದ ಇವತ್ತು ಕುಂಬಳಕಾಯಿ ಅಂದರೆ ನಮ್ಮ ಫಿಲಮ್ ಮುಗ್ದಿದೆ ಅಂತ ಅರ್ಥ. ಸೊ ಕೊನೆಯದಾಗಿ ಮುಂಚೆ ಒಂದು ಇಂಟರ್ವ್ಯೂ ನಮ್ಮ ಸರ್ ನಮ್ಮ ಫಿಲಮ್ ಬಗ್ಗೆ, ನಮ್ಮ ಪ್ರೊಸೆಸ್ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಇವತ್ತೇನು ಅನ್ನಿಸ್ತಾ ಇದೆ, ಆ್ಯಕ್ಚುಲಿ ನೋಡಿರ್ತಾರೆ ಅಲ್ಲಿ ಇಲ್ಲಿ ಬಂದಾಗ ಎವ್ರಿ ಸೆಟ್ ಹಿ ಹ್ಯಾಸ್ ಬೀನ್ ವಿಸಿಟೆಡ್, ಅಲ್ಲಿ ಇಲ್ಲಿ ಏನಾಗ್ತಾ ಇದೆ, ಹೆಂಗೆ ಹೋಗ್ತಾ ಇದೆ ಎಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ. ಸೊ ಅಷ್ಟು ನೋಡಿದ್ಮೇಲೆ ಲಾಸ್ಟ್ ಡೇ ಏನು ಅನಿಸುತ್ತೆ ಅಂತ ಒಂದು ಒಪಿನಿಯನ್ ಕೇಳ್ಕೊಂಬರೋಣ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್ ಪ್ಲೀಸ್ ನಿಮ್ಮ ಒಪಿನಿಯನ್ನು, ನಿಮ್ಗೇನು ಅನ್ನಿಸ್ತು, ನಮ್ದು ಹೆಂಗೆ ಬಂದಿದೆ ಪ್ರಾಡಕ್ಟ್ ಬಗ್ಗೆ ಒಂದು ವ್ಯೂ ಸರ್. ಇವತ್ತು ಲಾಸ್ಟ್ ಒಂದು 6-8 ತಿಂಗಳ ಎಫರ್ಟದ್ದು ಫೈನಲ್ ಡೇ ಇದ್ದ ಹಾಗೆ. ಕುಂಬಳಕಾಯಿ ಅನ್ನೋದು ಒಂದು ಸಿನಿಮಾಗೆ ಇಂಪಾರ್ಟೆಂಟ್ ಸ್ಟೇಜು. ಸೊ ಒಂದು ಕಡೆ ಸಿನಿಮಾ ಚೆನ್ನಾಗಿ ಬಂದಿರೋ ಖುಷಿನೂ ಇದೆ, ಫುಟೇಜಸ್ ನೋಡ್ತಾನೂ ಇದ್ದೀನಿ. ಪ್ಲಸ್ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಸಾಂಗ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ಸಂತೋಷ ಇದೆ. ಸೊ ಚೆನ್ನಾಗಿ ಆಗುತ್ತೆ ಎಲ್ಲ ಅಂತ ನನ್ನ ಹೋಪ್ ಅಂತೂ ಇದೆ. ಥ್ಯಾಂಕ್ ಯು ಸರ್. ಸೊ ಸಾಂಗ್ಸ್ ಅಂತ ಬಂದಾಗ ನೀವು ಕೇಳಿದ್ದೀರಾ, ಕೇಳೋದಕ್ಕೂ ವಿಡಿಯೋ ಸಾಂಗ್ ನೋಡೋದಕ್ಕೂ ಎಫರ್ಟ್ ನೋಡೋದಕ್ಕೂ ನಿಮ್ಗೇನು ಅನ್ನಿಸ್ತು ಸರ್? ಹೌದು, ಈಗ ಸಾಂಗು ಸೂರಜ್ ಅವ್ರು ಭಾಳ ಚೆನ್ನಾಗಿ ಮೆಲೋಡಿಯಸ್ ಆಗಿ ಮಾಡಿದ್ದಾರೆ. ಒಳ್ಳೆ ಬೀಟ್ಸು, ಲೈವ್ ರೆಕಾರ್ಡಿಂಗಲ್ಲೂ ಭಾಳ ಚೆನ್ನಾಗಿ ಬಂದಿದೆ ಔಟ್ಕಮ್ಸು, ಅದು ನೀವೆಲ್ಲ ಕೇಳಿದ್ದೀರಾ. ಬಟ್ ಆ ಸಾಂಗ್ಸು ವಿಜುವಲಿ ನೋಡಿದಾಗ ಆ ಸಾಂಗ್ಸ್ ಎಫೆಕ್ಟಿವ್ನೆಸ್ಸು ಮತ್ತಷ್ಟು ಭಾಳ ಚೆನ್ನಾಗಿ ಆಗ್ತಾಯಿದೆ. ಡೆಫಿನೆಟ್ಲಿ ಇದನ್ನು ಪ್ರತಿ ಆಡಿಯನ್ಸು ನೋಡಿದಾಗ ಲೈಕ್ ಮಾಡ್ತಾರೆ ಅನ್ನೋಂಥ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಆ್ಯಕ್ಚುಲಿ ನೋಡ್ತಾ ಆ್ಯಕ್ಚುಲಿ ಕರೆಕ್ಟ್. ಹೌದು, ಹಂಗಿದೆ. ಸಾಂಗ್ ನಮ್ಮ ಪ್ರತಿ ಸಾಂಗ್ ಇರೋ 5 ಸಾಂಗಲ್ಲಿ 3 ಸಾಂಗ್ ನೀವು ಫುಲ್ ಬಂದು ನೋಡಿದ್ದೀರಾ, ವಿಸಿಟ್ ಮಾಡಿದ್ದೀರಾ, ಎಲ್ಲ ಬಾಯ್ ಬರೋ ಥರ ಇದೆ. ಹೌದು, ಸೊ ದಟ್ ಕ್ಯಾಚಿ ಆಗಿರುತ್ತೆ. ಇಲ್ಲ ಡೆಫಿನೆಟ್ಲಿ. ಇನ್ಫ್ಯಾಕ್ಟ್ ಮ್ಯೂಸಿಕ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಫಾರ್ ಅ ಫಿಲ್ಮ್ ಅಂತಾರಲ್ವಾ, ಹಾಗೆ ಸಾಂಗ್ ಚೆನ್ನಾಗಿದ್ದರೆ, ಸಾಂಗ್ಸ್ ರೀಚ್ ಆದಾಗ ಅದನ್ನು ಜನ ಥಿಯೇಟ್ರಿಗೆ ಕರ್ಕೊಂಬರುತ್ತೆ ಅನ್ನೋದು ನಾವೆಲ್ಲ ಕೇಳಿದ್ದೀವಿ. ಸೊ ಈ ಸಿನಿಮಾಕ್ಕೆ ಇಟ್ ವಿಲ್ ಡೆಫಿನೆಟ್ಲಿ ಬಿ ಒನ್ ಆಫ್ ದಿ ಗುಡ್ ಮ್ಯೂಸಿಕಲ್ ಹಿಟ್ ಅನ್ನೋ ಒಂದು ಒಪಿನಿಯನ್ನು ನಮ್ಗೆ ಈಗ ಬರ್ತಾ ಇದೆ. ಬಟ್ ನೋಡೋಣ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಥವಾ ಅದು ಹೇಗೆ ಅನ್ನೋದು ನೆಕ್ಸ್ಟ್ ದಿನಗಳಲ್ಲಿ ಗೊತ್ತಾಗುತ್ತೆ. ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಕೊನೆಯದಾಗೆ ಪ್ರಾಡಕ್ಟ್ ನಿಮ್ಮ ಕೈಲಿದೆ, ಆ್ಯಸ್ ಅ ಓನರ್ ಪ್ರಮೋಷನ್ನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ಡೆಫಿನೆಟ್ಲಿ ಈಗ ಡೈರೆಕ್ಟರ್ದು ಅವ್ರದ್ದೇ ಆದಷ್ಟು ಒಂದಷ್ಟು ಪ್ಲ್ಯಾನ್ಸ್ ಇದೆ. ಅವರೆಲ್ಲ ಪ್ಲ್ಯಾನ್ಗೂ ನನ್ನ ಸಂಪೂರ್ಣ ಸಹಕಾರ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಆಲ್ರೆಡಿ ಸುರಮ್ ಮೂವೀಸ್ ಅಂತ ಒಂದಷ್ಟು ಜನಗಳಿಗೆ ಗೊತ್ತಿರೋದ್ರಿಂದ ನಮ್ಮ ಬ್ಯಾನರಿಂದ ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ಅದರದ್ದೇ ಆದೊಂದಷ್ಟು ಆಡಿಯನ್ಸು, ಅದರದ್ದೇ ಆದಷ್ಟು ಸಿನಿಮಾ ಪ್ರೋತ್ಸಾಹ ಮಾಡೋಂಥ ಟೀಮ್ಗಳೆಲ್ಲ ಇರೋದ್ರಿಂದ ಡೆಫಿನೆಟ್ಲಿ ನಾವು ಪುಷ್ ಮಾಡ್ತೀವಿ. ಜೊತೆಗೆ ಹೀರೋಗೆ ಇದು ಫಸ್ಟ್ ಫಿಲಮ್ಮು, ಸೊ ಹಾಗಾಗಿ ಅವರ ಎಫರ್ಟ್ ಇದೆ, ಅವರ ದೊಡ್ಡ ಸ್ನೇಹಿತರ ಬಳಗನೂ ಇದೆ, ಫ್ಯಾನ್ ಫಾಲೋಯಿಂಗ್ಸ್ ಇದೆ.
ಎಲ್ಲರೂ ಸಪೋರ್ಟು ತಗೊಂಡು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡಿ ಸಿನಿಮಾನ ಚೆನ್ನಾಗಿ ಮಾಡಬೇಕು ಅನ್ನೋದಿದೆ ಪ್ಲ್ಯಾನ್. ಸೂಪರ್ ಸರ್, ಸೂಪರ್. ಎಕ್ಸಾಕ್ಟ್ಲಿ ಪ್ರಾಡಕ್ಟ್ ಹೆಂಗೆ ಬಂದಿರ್ತೀವೋ ಪ್ರಮೋಷನ್ ಅದೇ ಥರ ಕೊಟ್ಟಾಗ ನಮ್ಗೆ ರೀಚ್ ಆಗೋದು. ಹೌದು, ನೀವು ಆಲ್ರೆಡಿ ನೋಡಿದ್ದೀರಿ. ಈಗ ನಾವು ಫಸ್ಟ್ ಫಿಲ್ಮ್ ಚೆನ್ನಾಗಿ ಪ್ರಮೋಟ್ ಮಾಡಿದ್ವಿ, ಅದೇ ಥರನೇ ಈಗ ಪ್ರತಿ ಸಿನಿಮಾಕ್ಕೂ ಅದೇ ಎಫರ್ಟ್ ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ ಭಾಳಷ್ಟು ಕಲ್ತಿರ್ತೀವಲ್ಲ, ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅನುಕೂಲನೂ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಸರ್, ನೀವು ಹೇಳಿದ್ದು ತುಂಬ ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಸರ್, ಕಮಿಂಗ್ ಟು ದ ಪ್ರೊಡಕ್ಷನ್ ಪಾಯಿಂಟ್, ನಮ್ಮ ಸುರಾಮ್ ಬ್ಯಾನರ್ಸಲ್ಲಿ ನೀವೆಲ್ಲ ಯಂಗ್ಸ್ಟರ್ಗೂ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ. ಹೌದಾ? ಟೇಕ್ ಅಸ್ ಥ್ರೂ ಅಬೌಟ್ ದ್ಯಾಟ್ ಸರ್. ನಮಗೆ ಯಂಗ್ ಟ್ಯಾಲೆಂಟ್ಸ್ ಬಗ್ಗೆ, ನಿಮಗಿರೋ ಫಿಲ್ಮ್ ಪ್ಯಾಷನ್ ಬಗ್ಗೆ ಟೆಲ್ ಅಸ್ ಮೋರ್ ಅಬೌಟ್ ಇಟ್. ಇಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ಐ ಆಮ್ ಅ ಕಾರ್ಪೊರೇಟ್ ಪರ್ಸನ್. ನಮ್ಮದು ಕಾರ್ಪೊರೇಟ್ ಬಿಸ್ನೆಸ್ ಪ್ಯಾರಲಲ್ಲಾಗಿ ನಡೀತಾ ಇದೆ. ಸಿನಿಮಾ ಅನ್ನೋದು ಪ್ಯಾಷನ್ಗೋಸ್ಕರ ನಾನು ಬಂದಿರೋವಂಥ ಒಂದು ಪ್ರಯತ್ನ ಇದೆ ಅಷ್ಟೇ. ಅದರಲ್ಲೂ ನನ್ನ ಫಸ್ಟ್ ಫಿಲ್ಮಿಂದ ಇಲ್ಲಿವರೆಗೆ ಮಾಡಿರೋ ಪ್ರತಿ ಸಿನಿಮಾದಲ್ಲೂ ಹೊಸಬರಿಗೆ ಅವಕಾಶ ಕೊಡ್ತಾ ಇರೋದೇನೆ ನಾನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹೊಸಬರಿಗೆ ಕೊಡ್ತಾ ಇದ್ದೀನಿ ಅವಕಾಶ ಅಂದ ಮಾತ್ರಕ್ಕೆ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಟ್ಯಾಲೆಂಟ್ ಇದ್ದು ಅವ್ರಿಗೆ ಅವಕಾಶ ಸಿಗದೆ ಇರೋಂಥ ಸಾಕಷ್ಟು ಜನ ಇದ್ದಾರೆ. ಎಲ್ರಿಗೂ ನಾನು ಕೊಡೋಕ್ಕಾಗದೇ ಇರ್ಬೋದು, ಆದರೆ ನನಗೆ ಗೊತ್ತಿರೋಷ್ಟು ಕೆಲವಷ್ಟು ಜನಕ್ಕಾದರೂ ಇದು ಉಪಯೋಗ ಆಗುತ್ತೆ ಅನ್ನೋ ಒಂದು ಪ್ರಯತ್ನ. ಜೊತೆಗೆ ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟ್ಯಾಲೆಂಟು ಹೊರಗೆ ಬರಬೇಕು, ಪ್ರತಿಭೆಗಳು ಕಾಣಿಸ್ಕೋಬೇಕು ಅನ್ನೋದೇ ಮೇನ್ ಉದ್ದೇಶ ಇರುತ್ತೆ. ಹಾಗಾಗಿ ಅದು ಮಾಡ್ತಾಯಿದ್ದೀವಿ. ಅದಲ್ಲದೆ ಬಿಸ್ನೆಸ್ ಆ್ಯಂಗಲ್ಲೂ ಚೆನ್ನಾಗಿರೋ ಸಿನಿಮಾ ಮಾಡಲೇಬೇಕಾಗುತ್ತೆ. ಜನ ನೋಡಿ ಅಪ್ರಿಷಿಯೇಟ್ ಮಾಡಬೇಕು ಅಂದಾಗ ಕತೆ ಚೆನ್ನಾಗಿರಬೇಕು, ಟ್ಯಾಲೆಂಟ್ ಇರೋವಂಥ ಆರ್ಟಿಸ್ಟ್ಸ್ ಇರಬೇಕು, ಮ್ಯೂಸಿಕ್ ಚೆನ್ನಾಗಿರಬೇಕು, ಜೊತೆಗೆ ಸಿನಿಮಾನೂ ಒಳ್ಳೆ ಚೆನ್ನಾಗಿ ಮೂಡ್ ಬಂದರೆ ವರ್ಕ್ ಆಗುತ್ತೆ ಅನ್ನೋದು. ಇದೆಲ್ಲದ್ರ ಮಧ್ಯೆ ಆಲ್ರೆಡಿ ಹಸಿವಿರೋಂಥ ಸಾಕಷ್ಟು ಟ್ಯಾಲೆಂಟ್ ಇದ್ದಾರಲ್ಲ, ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟರೆ ಅವ್ರಿಗೂ ಒಂದು ಜೀವನಕ್ಕೆ ದಾರಿ ಆಗುತ್ತೆ ಅನ್ನೋದೊಂದಿರುತ್ತೆ. ಆ ಉದ್ದೇಶ ಇಟ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಜನ ಹೇಗೆ ಅದನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಪ್ರಯತ್ನನೂ ಡಿಪೆಂಡ್ ಆಗುತ್ತೆ. ಸೂಪರ್ ಸೂಪರ್ ಗೈಸ್. ಇಷ್ಟು ಎಂಕರೇಜಿಂಗ್ ಮಾಡೋ ಒಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರೆ ಪ್ಯಾಷನೇಟಾಗಿ ಮಾಡೋ ಕೆಲ್ಸಗಾರರಿಗೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ನಮ್ಮ ಹೀರೋಯಿನ್ ಆಗಿರ್ಬೋದು, ವಿ ಹ್ಯಾವ್ ಗಾಟ್ ಇನಫ್ ಎಂಕರೇಜ್ಮೆಂಟ್. ಆ್ಯಂಡ್ ನಮ್ಮಲ್ಲಿ ಏನಾಗಿದೆ, ಸಹ ಕಲಾವಿದರು ಕೂಡ ಹೊಸಬ್ರೆ. ಇನ್ ದ ಸೆನ್ಸ್ ನಾವೇನು ಹೊಸಬ್ರು ಅಂದರೆ ಇಂಡಸ್ಟ್ರಿಗೆ ಹೊಸಬ್ರು ಅಂತಲ್ಲ, ಆ್ಯಕ್ಟಿಂಗ್ ಮಾಡೋದಕ್ಕೆ ಹೊಸಬ್ರು. ಸೊ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮಂಥ ಎಷ್ಟೋ ಕಲಾವಿದರಿಗೆ ತುಂಬ ದಾರಿ ತೋರಿಸಿದೆ. ಆ್ಯಂಡ್ ವಿ ಆರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್, ವೆರಿ ಗುಡ್ ಲಕ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಅಷ್ಟೇಗೆ ಬಂದಿದ್ದೀರಾ ಸರ್. ನೀನು ರಾಹುಲ್ ಎಲ್ಲ ನಿಂತಿರ್ತೀರಾ, ಒಬ್ಬೊಬ್ಬರಾಗಿ ಬರ್ತೀನಿ. ಸರ್ದಾಗಿರೋದ್ರಿಂದ ಸರ್ನ ಮಾತಾಡ್ಸಲ್ಲ, ಮಧ್ಯದಲ್ಲಿ ಇರ್ತಾರೆ. ನೀನು ರಾಹುಲ್ ಇಲ್ಲಿರ್ತಾರೆ. ರಾಹುಲ್ ನೀವು ಈಸಿಲಿ ಕೊಡ್ಬೇಕು, ಸುಮ್ಮನೆ ಆಮೇಲೆ ಕೊಡ್ತೀನಿ ಹೇಳ್ಬೇಡಿ. ನೀವು ಅದೆಲ್ಲ ಸ್ಟೈಲ್ ಫ್ಲೋ ಅಲ್ಲಿ ಹೇಳ್ಬಿಡಿ ಆಯ್ತಾ. ನೀವು ಮಾತಾಡ್ತಾರೆ ಹಿಂಗೆ ಕ್ಯಾಶುವಲ್ ಆಗಿ, ಕ್ಯಾಂಡಿಡೇಟ್ ಮಾತಾಡ್ತಾರೆ. ಲೇಟರ್ ಅನ್ಬಿಡ್ತೀನಿ ನಾನು. ಹೇಗಾರ ಬಾರ. ಗೈಸ್, ಇನ್ನೇನು ಕುಂಬಳಕಾಯಿ ಬಂದಿದ್ದೀವಿ. ಸೊ ನಮ್ಮ ಟೈಟ್ಲ್ ಟ್ರ್ಯಾಕ್ ಒಂದು ಸ್ಟೆಪ್ ಇದೆ, ಸ್ಟೆಪ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡೋಣ ಅಂತ. ಎಷ್ಟು 5, 6, 7, 8. 1, 2, 3, 4. 1, 2, 3, 4, 5, 6, 7, 8. ಬಸ್ ಆ ಕಡೆ ಮಾಡ್ಬಿಟ್ಟು ನಾವು ಈ ಕಡೆ. ಎಷ್ಟು ಬೇಕು? ಎಲ್ಲೋ ನಮ್ಮ ಬಸ್ ಮತ್ತೆ ವಾಪಸ್ ಹೋಗ್ಬಿಟ್ರಾ? ಇಲ್ಲೇ ಇದ್ದಾರೆ. ಈ ಬಿಟ್ಸ್ ಹಾಕ್ತೀರಾ ಲಾಸ್ಟಲ್ಲಿ? ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಬರಪ್ಪ, ಬನ್ನಿ ಸರ್, ಬನ್ನಿ ಸುರಾಜ್.